ನಮಸ್ಕಾರ. ನಿಫ್ಟಿ ಮಾತ್ರ ಅಲ್ಲ, ನಿಫ್ಟಿ ಮೆಟಲ್, ನಿಫ್ಟಿ ಇನ್ಫ್ರಾ, ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಮತ್ತು ನಿಫ್ಟಿ ಮಿಡ್ ಕ್ಯಾಪ್ 150 ಹೀಗೆ ಹಲವು ಸೆಕ್ಟರ್ಗಳು ಈಗ ಒಂದು ಫ್ರೆಶ್ ಬ್ರೇಕ್ಔಟ್ಸ್ ಅನ್ನ ತೋರಿಸ್ತಾ ಇದೆ. ಹೀಗೆ ಹೆಚ್ಚೆಚ್ಚು ಬ್ರೇಕ್ಔಟ್ ಆಗೋದ್ರಿಂದ ಮೊಮೆಂಟಮ್ ಮುಂದುವರಿಯುವಂತ ಸಾಧ್ಯತೆ ಹೆಚ್ಚಿದೆ. ನಾವೀಗಾಗಲೇ ಸ್ಟ್ರಾಂಗ್ ಸೆಕ್ಟರ್ಸ್ಗಳು ಯಾವುದು ಅಂತ ನೋಡಿದೀವಿ. ಈಗ 3 ಬ್ರೇಕ್ಔಟ್ ಸ್ಟಾಕ್ಸ್ ಅನ್ನ ಅನಲೈಸ್ ಮಾಡೋಣ. ವೆಲ್ಕಮ್ ಟು ದ ವೀಕ್ಲಿ ಬ್ರೇಕ್ಔಟ್ ಸೀರೀಸ್. ನಮ್ಮ ಲಿಸ್ಟ್ನ ಮೊದಲ ಸ್ಟಾಕ್ TVS ಹೋಲ್ಡಿಂಗ್ಸ್. ಈ ಸ್ಟಾಕ್ 2 ಬಾರಿ 14,400 ರೂಪಾಯಿ ರೆಸಿಸ್ಟೆನ್ಸ್ ಝೋನ್ ಅನ್ನ ಟೆಸ್ಟ್ ಮಾಡಿ ಹಲವು ತಿಂಗಳುಗಳ ಕಾಲ ರೇಂಜ್ ಬೌಂಡ್ ಆಗಿತ್ತು. ಆದರೆ ಅಕ್ಟೋಬರ್ 2025ರಲ್ಲಿ ಸ್ಟಾಕ್ ಕೊನೆಗೂ ಬ್ರೇಕ್ಔಟ್ ಅನ್ನು ಕೊಟ್ಟು ಹೊಸ ಆಲ್ ಟೈಮ್ ಹೈ ಅನ್ನ ಮಾಡ್ತು. ಆದರೆ ಇಲ್ಲಿ ಗಮನಿಸಬೇಕು ನೀವು, ಸ್ಟಾಕ್ 14,100 ರೂಪಾಯಿಗಿಂತ ಕೆಳಗೆ ಬಂದ್ರೆ ಈ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಕ್ ಬಂದು GMR ಏರ್ಪೋರ್ಟ್. ಸ್ಟಾಕ್ ತನ್ನ ಹಿಂದಿನ ಆಲ್ ಟೈಮ್ ಹೈಯನ್ನು ಜುಲೈ 2024ರಲ್ಲಿ ಮಾಡಿತು. ನಂತರ ರೇಂಜ್ ಬೌಂಡ್ ಆಗಿ ಉಳಿಯಿತು. ಫೆಬ್ರವರಿ 2025ರಲ್ಲಿ ರ್ಯಾಲಿ ಶುರುವಾಯಿತು ಆ್ಯಂಡ್ ಕೊನೆಗೂ ನವೆಂಬರ್ 2025ರಲ್ಲಿ ಸ್ಟಾಕ್ ತನ್ನ ರೆಸಿಸ್ಟೆನ್ಸ್ ಅನ್ನು ಬ್ರೇಕ್ ಮಾಡಿ ಹೊಸ ಆಲ್ ಟೈಮ್ ಹೈ ಮಾಡಿತು. ಸ್ಟಾಕ್ 96 ರೂಪಾಯಿಗಿಂತ ಕೆಳಗೆ ಬಿದ್ದರೆ ಈ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಈಗ ನಮ್ಮ ಲಿಸ್ಟ್ನ ಕೊನೆಯ ಸ್ಟಾಕ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಫಿನಾನ್ಷಿಯಲ್ ಸರ್ವಿಸಸ್. ಸ್ಟಾಕ್ ಜುಲೈ 2023ರಿಂದ 335 ರೂಪಾಯಿಗಿಂತ ಕೆಳಗೆ ಕನ್ಸಾಲಿಡೇಟ್ ಆಗ್ತಾ ಇತ್ತು. ಈಗ ಇದು ಈ ಮಲ್ಟಿ ಇಯರ್ ಕನ್ಸಾಲಿಡೇಷನ್ ನಿಂದ ಬ್ರೇಕ್ಔಟ್ ನೀಡಿ ಒಂದು ಹೊಸ ಆಲ್ ಟೈಮ್ ಹೈ ಮಾಡಿದೆ. ಸ್ಟಾಕ್ 330 ರೂಪಾಯಿಗಿಂತ ಕೆಳಗೆ ಬಿದ್ದರೆ ಈ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಇವು ಈ ವಾರದ ಬ್ರೇಕ್ಔಟ್ ಸ್ಟಾಕ್ಸ್. ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಯಾವ ಸ್ಟಾಕ್ಸ್ ಇದೆ ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.